ಕೆರಿಯರ್ ಜರ್ನಿಯಲ್ಲಿ ಎಲ್ಲರೂ ಸಾಥ್ ಕೊಟ್ಟಿದ್ದೀರಾ, ನಮಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೊತೆ ಎಸ್ಕರ್ ಬಂದು ಹೋದ್ರು ಸರ್ ಸೊ ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಏನು ಹೇಳೋದು ಅಂದರೆ 25 ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದರೆ ಅದು ಒಂಥರ ಇಮೋಷನಲ್ ಖುಷಿಯ ಅಥವಾ ಏನಂತ ಹೇಳಕ್ಕೆ ಒಂಥರ ನರ್ವಸ್ನೆಸ್ ಕೂಡ. ಈ ಥರ ಸ್ಟೇಜ್ ಮೇಲೆ ಬಂದು 25 ದಿನಕ್ಕೆ ದಿಸ್ ಇಸ್ ಮಾತಾಡ್ತಿರೋದು. ಐ ಥಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತು ಗುರು ಬಂದಿಸ್ತಾರೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಲಾವಿದೆಗೆ ಐ ಥಿಂಕ್ ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡಿದಾಗ ಒಂಥರ ಸ್ಫೂರ್ತಿ ಆಗುತ್ತೆ. ಆಯಿತು ನೆಕ್ಸ್ಟ್ ಸಿನಿಮಾ ಮಾಡ್ತೀವೋ ಗೊತ್ತಿಲ್ಲ, ಇವತ್ತು ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಆ್ಯಕ್ಚುಲಿ ಏನೇನೋ ಹೇಳಬೇಕು ಅಂದ್ಕೊಂಡಿದ್ದೆ, ಬಟ್ ಏನೋ ನನ್ನ ಲೈಫಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನಿಸುತ್ತೆ ಸರ್. ಅದೇ ಬಟ್ ಆದರೂ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಸತೀಶ್ ಸರ್ ಇದ್ದಾರೆ, ನಮ್ಮ ಎಡಿಟರ್, ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಸರ್. ಐ ಥಿಂಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗ ನಾನು ಹೇಳಿದ್ದೆ ಸರ್ ತುಂಬ ಚೆನ್ನಾಗಿ ಬರ್ತಾರೆ. ಇನ್ಫ್ಯಾಕ್ಟ್ ನಾವು ಬೇರೆ ಶೋ ಆದಮೇಲೆ ಕೂಡ ತುಂಬ ಜನರು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರು. ಅದಲ್ಲದೆ ಎಲ್ಲ ಸೀನಿಯರ್ ಆಕ್ಟರ್ಸ್ ಅಂತ ಹೇಳೋದಕ್ಕೆ ಬೇಡ, ಯಾಕಂದರೆ ಸರ್ ಆಲ್ರೆಡಿ ಹೇಳಿದ್ರು ನಾವೆಲ್ಲ ಸೀನಿಯರ್ ಅಂದರೆ ಅಂಕಲ್ ಆ ಥರ ಅಂತ. ಸೊ ಅದಕ್ಕಿಲ್ಲ, ಎಲ್ಲ ನಮ್ಮ ಏನು ಹೇಳ್ತಾರೆ ಲೆಜೆಂಡ್ರಿ ಆ್ಯಕ್ಟರ್ಸ್ ಅಂತ ಹೇಳ್ಬೋದು. ಎಲ್ಲರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸಿಕ್ತು, ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯತಿರಾಜ್ ಸರ್ ಇಷ್ಟೊಂದು ಒಳ್ಳೆ ಮಾತುಗಳು ಅಂತ ಹೇಳಿದ್ರಿ. ಐ ಥಿಂಕ್ ತುಂಬ ಕಮ್ಮಿ ಜನ ಸ್ಟೇಜ್ ಮೇಲೆ ಬಂದು ನಮಗೆ ಗೊತ್ತಿದ್ರು ಅಷ್ಟು ಓಪನ್ ಆಗಿ ಮೀಡಿಯಾ ಮುಂದೆ ಯಾರೂ ಹೇಳಲ್ಲ ಸರ್. ನನ್ನ ಅನ್ಸುತ್ತೆ ನಮ್ಮ ಅಪ್ಪ ಹೆಸರು ನಿಮ್ಮ ಹೆಸರು ಒಂದೇ, ಹಾಗಾಗಿ ಅವ್ರ ಥರನೇ ನನಗೆ ಆ್ಯಕ್ಚುಲಿ ನಾನು ಹೇಳಿದ್ದೆ ನಿಮಗೆ ನನ್ನ ಜೊತೆ ಅವ್ರು ಇಲ್ಲ ಇವತ್ತು, ಬಟ್ ಈ ಥರ ನಿಮ್ಮಿಂದ ನನಗೆ ಅದೇ ನನಗೆ ಒಂಥರ ಇಮೋಷನ್ ಆಗಿದ್ದು. ಆ್ಯಕ್ಚುಲಿ ಅವರನ್ನ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಅದಕ್ಕೆ ನಾನು ತುಂಬ ಅದಕ್ಕೆ ಸ್ವಲ್ಪ ಇಮೋಷನ್. ನೀರು ಕೊಡಮ್ಮ ಯಾರಾದ್ರು ನೀರು ಕೊಡ್ರಿ. ಸಿನಿಮಾ ಬಂದಾಗ 10 ವರ್ಷ ಆಯಿತು ಇಂಡಸ್ಟ್ರಿಯಲ್ಲಿ. ಅದು ಸಿನಿಮಾ ನನಗೆ ಏನೇ ಮಾಡಿದ್ರು ಬೆನ್ ತಟ್ಟಿ ಪರವಾಗಿಲ್ಲ ನೀನು ಮಾಡ್ತೀಯ ಅಂತಲೇ ಹೇಳಿದವರು. ಅದೊಬ್ಬ ಇಷ್ಟು ಬೇಗ ಕಾಣ್ಬೋದಿಲ್ಲ ನಾನು ಯಾವಾಗ ಅಂದ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ಇವತ್ತು ತುಂಬ ಖುಷಿ ಪಡ್ತಾರೆ. ಬಿಕಾಸ್ ನನಗೆ ಮೀಡಿಯಾದವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನನಗೆ ನನ್ನ ಅಪ್ಪ ಯಾವುದೇ ಸಿನಿಮಾ ಬಂದ್ರೂ ಒಂಥರ ಅರ್ಧ ಪ್ರಮೋಷನ್ ಅವರೇ ಮಾಡ್ತಿದ್ದೀನಿ. ಸೊ ಅದಕ್ಕೆ ನರ್ವಸ್ ಆದರೆ ಮೇಬಿ ನಾನು ಚೂರು ಬ್ಲ್ಯಾಕ್ಔಟ್ ಆದೆ. ಸಡನ್ ಆಗಿ ಎಲ್ಲೋ ಒಂದು ಕಡೆ ನಮ್ಮ ಅಪ್ಪಗೆ ನಾನು ಎಷ್ಟು ಸಿನಿಮಾ ಮಾಡ್ತಾ ಎಷ್ಟು ಸೂಪರ್ ಹಿಟ್ ಆಯಿತು ಅನ್ನೋದು ಖುಷಿ ಎಷ್ಟು ಕೊಡ್ತಿತ್ತು. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಇಷ್ಟು ಒಳ್ಳೆಯದು ಒಬ್ರು ಸೀನಿಯರ್ ಆಕ್ಟರ್ ಹೇಳ್ತಿರೋ ಅಂತ ಕೇಳಿ ಅಷ್ಟೇ ಖುಷಿ ಪಡ್ತಾ ಇತ್ತು. ಐ ಥಿಂಕ್ ನಾವು ಎಷ್ಟು ಸಿನಿಮಾ ಮಾಡ್ತೀವಿ, ಐ ಥಿಂಕ್ ನಾನು ಬೇರೆ ಆರ್ಟಿಸ್ಟ್ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಒಂದು ಯಾವತ್ತಿಗೂ ಅವರಿಂದ ಕಲ್ತಿರೋದೇನಂದರೆ 100 ಸಿನಿಮಾ ಮಾಡ್ಬೋದು, ಬಟ್ ಹೆಸರು ಒಂದೇ ನಮ್ಮ ಜೊತೆ ಉಳ್ಕೊಳ್ಳೋದು. ಅದನ್ನು ನಾನು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಇಷ್ಟಪಡೋಂಥ ವ್ಯಕ್ತಿ. ಹಾಗಾಗಿ ಸ್ವಲ್ಪ ಎಮೋಷನಲ್